ಎಲ್ಲರಿಗೂ ನಮಸ್ಕಾರ. 2008ರ ಆರ್ಥಿಕ ಬಿಕ್ಕಟ್ಟು ನಮ್ಮೆಲ್ಲರ ನೆನಪಿನಲ್ಲಿದೆ ಅಲ್ವಾ? ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ ಕೂಡ. ಆದ್ರೆ ಆ ತಿಳುವಳಿಕೆ ಎಷ್ಟರ ಮಟ್ಟಿಗೆ ಆಳವಾಗಿದೆ, ಬಹುಶಃ ಮೇಲ್ಮೇಲೆ ಅಷ್ಟೇನಾ? ಇವತ್ತು ನಾವೇನ್ ಮಾಡೋಣ ಅಂದ್ರೆ ಆ ಬಿಕ್ಕಟ್ಟನ್ನ ಇನ್ನಷ್ಟು ಆಳವಾಗಿ ಅರ್ಥ ಮಾಡ್ಕೊಳಕ್ಕೆ ದಾರಿ ಹುಡುಕೋಣ. ನಮ್ಮತ್ರ ಒಂದು ಬಿಕ್ಕಟ್ಟಿನ ನಂತರದ ಪರಿಶೋಧನಾ ಮಾರ್ಗದರ್ಶಿ ಇದೆ, ಅದನ್ನೇ ಬಳಸ್ಕೊಂಡು ನೋಡೋಣ. ಈ ಮಾರ್ಗದರ್ಶಿ ಆಕ್ಚುಲಿ 4 ಮುಖ್ಯ ವಿಷಯಗಳನ್ನ ಗಮನಿಸೋಕ್ ಹೇಳುತ್ತೆ. ಒಂದು, ಆರ್ಥಿಕ ವ್ಯವಸ್ಥೆಯ ಒಳಗಡೆ ಏನಾಯ್ತು, ಅಂದ್ರೆ ಅದ್ ಹೇಗೆ ಕೆಟ್ಟು ಹೋಯ್ತು, ಎಲ್ಲಿ ಸಮಸ್ಯೆ ಆಯ್ತು. ಎರಡನೇದು, ಇದಕ್ಕೆ ಮನುಷ್ಯರು, ಸರ್ಕಾರಗಳು ಹೇಗೆ ರಿಯಾಕ್ಟ್ ಮಾಡಿದ್ರು, ಆ ಪಾಲಿಸಿ ರೆಸ್ಪಾನ್ಸ್ ಹೇಗಿತ್ತು. 3, ಹೂಡಿಕೆದಾರರು, ಬಿಸ್ನೆಸ್ ಮಾಡೋರು ಇದ್ರಿಂದ ಏನ್ ಕಲಿಬಹುದು, ಪಾಠಗಳು. ಮತ್ತು 4ನೇದು, ಇನ್ನೂ ಜಾಸ್ತಿ ತಿಳ್ಕೋಬೇಕು ಅನ್ನೋರಿಗೆ ಯಾವ ಪುಸ್ತಕ, ಸಿನಿಮಾ ನೋಡಬಹುದು ಅಂತ. ಹೌದು, ಇದು ಬರೀ ಹಳೇ ಕತೆ ನೆನಪು ಮಾಡಿಕೊಳ್ಳೋದಲ್ಲ ನೋಡಿ. ಇದರಲ್ಲಿ ಮುಖ್ಯವಾದ್ದೇನಪ್ಪ ಅಂದ್ರೆ ಸಿಸ್ಟಮಿಕ್ ರಿಸ್ಕ್ ಅಂತಾರಲ್ಲ, ಅಂದ್ರೆ ಇಡೀ ವ್ಯವಸ್ಥೆಯನ್ನೇ ಕೆಡವಬಲ್ಲ ಅಪಾಯಗಳು, ಅವು ಹೇಗೆ ಹುಟ್ಕೊಳ್ಳುತ್ತೆ, ಮತ್ತೆ ಅದರಿಂದ ನಾವು ದೀರ್ಘಕಾಲಕ್ಕೆ ಏನ್ ಪಾಠ ಕಲಿಬೋದು, ಇದು ಮುಖ್ಯ. ಇಂತಹ ಘಟನೆಗಳಿಂದ ಕಲಿಯೋದು ಬಹಳ ಇಂಪಾರ್ಟೆಂಟ್. ಹೌದು. ಹಾಗಾದ್ರೆ ಮೊದಲಿಗೆ ಆಳಕ್ಕಿಳಿಯೋಣ. ಆ ವ್ಯವಸ್ಥೆ ಹೇಗೆ ಮುರಿದು ಬಿತ್ತು? ಈ ಗೈಡ್ ಕೆಲವು ಟೆಕ್ನಿಕಲ್ ಪದಗಳನ್ನ ಹೇಳುತ್ತೆ. ಈ ಕ್ರೆಡಿಟ್ ಡಿಫಾಲ್ಟ್ ಸ್ವಾಪ್ಸ್, CDS ಅಂತಾರಲ್ಲ ಅದು, ಮತ್ತೆ ಲೆವರೇಜ್, ಆಮೇಲೆ ನೆರಳು ಬ್ಯಾಂಕಿಂಗ್, ಶ್ಯಾಡೋ ಬ್ಯಾಂಕಿಂಗ್ ಅಂತ. ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸ್ಬೋದು, ಆದ್ರೆ ಇವುಗಳ ಪಾತ್ರ ಏನಿತ್ತು? ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇವೆಲ್ಲ ಹೇಗೆ ಒಂದಕ್ಕೊಂದು ಸೇರ್ಕೊಂಡು ರಿಸ್ಕ್ ಅನ್ನ ಜಾಸ್ತಿ ಮಾಡಿದ್ವು ಅನ್ನೋದು. ಈ CDS ಅಂದ್ರೆ ಕ್ರೆಡಿಟ್ ಡಿಫಾಲ್ಟ್ ಸ್ವಾಪ್ಸ್ ಇದೆಯಲ್ಲ, ಅದು ಬೇಸಿಕಲಿ ಒಂದು ಥರ ಇನ್ಶೂರೆನ್ಸ್. ಒಂದು ಸಾಲ ವಾಪಸ್ ಬರದೇ ಇದ್ರೆ ನಷ್ಟ ತುಂಬಿಕೊಡ್ತೀವಿ ಅನ್ನೋ ಒಂದು ಅಗ್ರಿಮೆಂಟ್. ಆದ್ರೆ ಓಕೆ, ಒಂದು ಸೆಕ್ಯೂರಿಟಿ ತರಹನಾ? ಹೌದು, ಹಾಗೆ ಅನ್ಕೋಬಹುದು. ಆದ್ರೆ ಇದು ಎಷ್ಟು ಕಾಂಪ್ಲೆಕ್ಸ್ ಆಗಿ ಹರಡಿಕೊಂಡಿತ್ತು ಅಂದ್ರೆ ರಿಸ್ಕ್ ಕಡಿಮೆ ಮಾಡೋ ಬದಲು ಅದು ರಿಸ್ಕ್ ಅನ್ನ ಎಲ್ಲೆಡೆ ಹಬ್ಸ್ಬಿಡ್ತು. ಯಾರಿಗೆ ಎಷ್ಟು ರಿಸ್ಕ್ ಇದೆ, ಯಾರ ಕೈಲಿ ಏನಿದೆ ಅಂತ ಯಾರಿಗೂ ಸ್ಪಷ್ಟತೆನೇ ಇರಲಿಲ್ಲ, ಪಾರದರ್ಶಕತೆ ಇರಲಿಲ್ಲ. ಅದೇ ದೊಡ್ಡ ಸಮಸ್ಯೆ ಆಗಿದ್ದು. ಹೌದು. ಇನ್ನು ಲೆವರೇಜ್ ಬಗ್ಗೆ ಹೇಳಿದ್ರೆ? ಲೆವರೇಜ್ ಅಂದ್ರೆ ಸಿಂಪಲ್ ಆಗಿ ಕಡಿಮೆ ಸ್ವಂತ ಬಂಡವಾಳ ಇಟ್ಕೊಂಡು ಜಾಸ್ತಿ ಸಾಲ ಮಾಡಿ ವ್ಯವಹಾರ ಮಾಡೋದು. ಲಾಭ ಬಂದ್ರೆ ಜಾಸ್ತಿ ಬರುತ್ತೆ ನಿಜ, ಅದೇ ಸ್ವಲ್ಪ ಲಾಸ್ ಆದ್ರೂ ಪೂರ್ತಿ ಮುಳುಗೋ ಚಾನ್ಸ್ ಇರುತ್ತೆ. 2008ರಲ್ಲಿ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಹೀಗೆ ಓವರ್ ಲೆವರೇಜ್ ಆಗಿದ್ವು. ಓಹ್, ಅತಿಯಾದ ಸಾಲ. ಹೌದು. ಇನ್ನು ನೆರಳು ಬ್ಯಾಂಕಿಂಗ್, ಶ್ಯಾಡೋ ಬ್ಯಾಂಕಿಂಗ್ ಅಂದ್ರೆ ಈ ರೆಗ್ಯುಲರ್ ಬ್ಯಾಂಕ್ ತರ ಕಂಟ್ರೋಲ್ ಇರಲ್ಲ ಇವುಗಳಿಗೆ. ಹೆಡ್ಜ್ ಫಂಡ್ಸ್ ಇತ್ಯಾದಿ, ಇವು ಬಹಳ ಕಾಂಪ್ಲೆಕ್ಸ್ ರಿಸ್ಕಿ ವ್ಯವಹಾರ ಮಾಡ್ತಿದ್ವು. ಆದರೆ ಅವುಗಳ ಮೇಲೆ ಅಷ್ಟು ನಿಗಾ ಇರಲಿಲ್ಲ. ಅಲ್ಲಿ ರಿಸ್ಕ್ ಬೆಳ್ಕೊಂಡೇ ಹೋಯ್ತು. ಈ 3 CDS, ಲೆವರೇಜ್, ಶ್ಯಾಡೋ ಬ್ಯಾಂಕಿಂಗ್ ಎಲ್ಲ ಸೇರಿ ಸಿಸ್ಟಮ್ ಅನ್ನ ತುಂಬಾ ವೀಕ್ ಮಾಡಿದ್ವು. ಅಂದ್ರೆ ಸಿಸ್ಟಮ್ ಒಳಗೆ ಇಷ್ಟೆಲ್ಲ ಕಾಂಪ್ಲೆಕ್ಸಿಟಿ, ಪಾರದರ್ಶಕತೆ ಇಲ್ದಿರೋದು, ಕಂಟ್ರೋಲ್ ಇಲ್ದಿರೋದು, ಇವೆಲ್ಲ ಸೇರಿ ಒಂದ್ ಸಣ್ಣ ತೊಂದ್ರೆ ಕೂಡ ದೊಡ್ಡ ಬಿಕ್ಕಟ್ಟಾಗೋ ಹಾಗೆ ಮಾಡಿತ್ತು ಅಲ್ವಾ? ಕರೆಕ್ಟ್. ಹಾಗಾದ್ರೆ ಈ ಸಿಸ್ಟಮ್ ಕುಸಿಯೋಕೆ ಶುರುವಾದಾಗ ಆಬ್ವಿಯಸ್ಲಿ ಎಲ್ರೂ ಸರ್ಕಾರ, ಸೆಂಟ್ರಲ್ ಬ್ಯಾಂಕ್ ಕಡೆ ನೋಡಿದ್ರು. ಅವ್ರೇನ್ ಮಾಡಿದ್ರು? ಅವರ ರೆಸ್ಪಾನ್ಸ್ ಹೇಗಿತ್ತು? ಆ ಟೈಮಲ್ಲಿ ಅಧಿಕಾರಿಗಳ ರಿಯಾಕ್ಷನ್ ತುಂಬಾ ಕ್ರಿಟಿಕಲ್ ಆಗಿತ್ತು. ಈ ಗೈಡ್ ಹೇಳೋ ಹಾಗೆ ಅಮೆರಿಕಾದಲ್ಲಿ TARP ಅಂತ ಒಂದು ಪ್ರೋಗ್ರಾಂ ತಂದ್ರು, ಟ್ರಬಲ್ಡ್ ಅಸೆಟ್ ರಿಲೀಫ್ ಪ್ರೋಗ್ರಾಂ. ಇದರ ಕೆಳಗೆ ತೊಂದರೆಯಲ್ಲಿರೋ ದೊಡ್ಡ ಫೈನಾನ್ಷಿಯಲ್ ಕಂಪನಿಗಳನ್ನ ಉಳಿಸೋಕೆ ಸರ್ಕಾರ $100 ಬಿಲಿಯನ್ ಹಾಕ್ತು. ಬೇಲ್ಔಟ್ ಅಂತಾರಲ್ಲ, ಅದೇನಾ? ಹೌದು, ಅದೇ. ಯಾಕನ್ನೇ ಆ ದೊಡ್ಡ ಸಂಸ್ಥೆಗಳು ಬಿದ್ದು ಹೋದ್ರೆ ಇಡೀ ಎಕಾನಮಿನೇ ಕೊಲಾಪ್ಸ್ ಆಗುತ್ತೆ ಅನ್ನೋ ಭಯ ಇತ್ತು. ಟೂ ಬಿಗ್ ಟು ಫೇಲ್ ಅಂತಾರಲ್ಲ ಹಾಗೆ. ಅದೇ ಹೊತ್ತಿಗೆ ಅಮೆರಿಕಾದ ಸೆಂಟ್ರಲ್ ಬ್ಯಾಂಕ್, ಫೆಡರಲ್ ರಿಸರ್ವ್, ಬೆನ್ ಬರ್ನಾಂಕಿ ಲೀಡರ್ಶಿಪ್ಪಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋದು, ಮಾರ್ಕೆಟ್ಗೆ ದುಡ್ಡು ಕೊಡೋದು, ಈ ಥರ ಎಕ್ಸ್ಟ್ರಾರ್ಡಿನರಿ ಸ್ಟೆಪ್ಸ್ ತಗೊಂಡ್ರು. ಆದ್ರೆ ಆ TARP ಬೇಲ್ಔಟ್ಗಳು ತುಂಬಾ ವಿವಾದ ಆಯ್ತಲ್ಲ. ಜನರ ದುಡ್ಡಲ್ಲಿ ದೊಡ್ಡ ಕಂಪನಿಗಳನ್ನ ಯಾಕೆ ಕಾಪಾಡ್ಬೇಕು ಅಂತ. ಖಂಡಿತ ಆ ಪ್ರಶ್ನೆ ಜೋರಾಗೇ ಇತ್ತು. ಸಾಕಷ್ಟು ಟೀಕೆಗಳು ಬಂದವು. ಅದಕ್ಕೆ ತಕ್ಷಣದ ಪರಿಹಾರದ ಜೊತೆಗೆ ಮುಂದೆ ಹೀಗಾಗಬಾರದು ಅಂತ ಡಾಡ್-ಫ್ರಾಂಕ್ ಆಕ್ಟ್ ಅಂತ ಒಂದು ದೊಡ್ಡ ಕಾನೂನು ತಂದ್ರು. ಇದರ ಉದ್ದೇಶ ಫೈನಾನ್ಷಿಯಲ್ ಸಿಸ್ಟಮ್ ಮೇಲೆ ಕಂಟ್ರೋಲ್ ಜಾಸ್ತಿ ಮಾಡೋದು, ಬ್ಯಾಂಕ್ಗಳು ಅತಿ ರಿಸ್ಕ್ ತಗೊಳ್ಳೋದನ್ನ ತಡೆಯೋದು, ಶ್ಯಾಡೋ ಬ್ಯಾಂಕಿಂಗ್ ಮೇಲೆ ನಿಗಾ ಇಡೋದು, ಗ್ರಾಹಕರನ್ನ ಪ್ರೊಟೆಕ್ಟ್ ಮಾಡೋದು, ಹೀಗೆ. ಓಕೆ, ನಿಯಂತ್ರಣ ಹೆಚ್ಚಿಸೋ ಪ್ರಯತ್ನ ಮಾಡಿದ್ರು. ಹೌದು. ಆದರೆ ನೀವು ಹೇಳಿದ ಹಾಗೆ ಈ ಕಾನೂನುಗಳು ನಿಜವಾಗ್ಲೂ ಇನ್ನೊಂದು ಕ್ರೈಸಿಸ್ ತಡೆಯುತ್ತಾ ಅನ್ನೋ ಚರ್ಚೆ ಇದೆಯಲ್ಲ, ಅದು ಆಗ್ಲೂ ಇತ್ತು, ಈಗ್ಲೂ ಇದೆ.
ಗೈಡ್ ಕೂಡ ಅದನ್ನ ಹೇಳುತ್ತೆ. ಜಾಸ್ತಿ ರೆಗ್ಯುಲೇಷನ್ ಇದ್ರೆ ಎಕನಾಮಿಕ್ ಗ್ರೋತಿಗೆ ತೊಂದರೆ ಅಂತ ಕೆಲವರು ಹೇಳ್ತಾರೆ. ರೆಗ್ಯುಲೇಷನ್ ಇಲ್ಲದೆ ಇದ್ರೆ ಮತ್ತೆ ಕ್ರೈಸಿಸ್ ಗ್ಯಾರಂಟಿ ಅಂತ ಇನ್ನೂ ಕೆಲವರು. ಇದೊಂದು ಬ್ಯಾಲೆನ್ಸ್ ಮಾಡಬೇಕಾದ ವಿಷಯ. ಸರಿ ಸರಿ. ಅಂದ್ರೆ ತಕ್ಷಣಕ್ಕೆ ಹಾನಿ ತಡೆದ್ರು, ಮುಂದೆ ಆಗದೆ ಹಾಗೆ ಪ್ರಯತ್ನ ಮಾಡಿದ್ರು, ಆದ್ರೆ ಅದರ ಎಫೆಕ್ಟಿವ್ನೆಸ್ ಬಗ್ಗೆ ಚರ್ಚೆ ಇದೆ. ಈಗ ಇದ್ರಿಂದ ಕಲಿಯೋ ಪ್ರಾಕ್ಟಿಕಲ್ ಪಾಠಗಳ ಕಡೆ ಬರೋಣ. ಇನ್ವೆಸ್ಟ್ಮೆಂಟ್, ಬಿಸ್ನೆಸ್ ಮಾಡೋರಿಗೆ ಈ ಕ್ರೈಸಿಸ್ ಏನ್ ಹೇಳ್ಕೊಡುತ್ತೆ ಅಂತ ಗೈಡ್ ಹೇರುತ್ತೆ. ಇಲ್ಲಿ ಕೆಲವು ಬಹಳ ಮುಖ್ಯವಾದ ಪಾಠಗಳಿವೆ. ಮೊದಲನೇದು ಡೈವರ್ಸಿಫಿಕೇಶನ್. ಅಂದ್ರೆ ಎಲ್ಲಾ ಮೊಟ್ಟೆಗಳನ್ನ ಒಂದೇ ಬುಟ್ಟಿಯಲ್ಲಿ ಇಡಬೇಡಿ ಅಂತಾರಲ್ಲ ಹಾಗೆ. 2008ರಲ್ಲಿ ಏನಾಯ್ತು, ಅಮೆರಿಕಾದ ರಿಯಲ್ ಎಸ್ಟೇಟ್ ಮಾರ್ಕೆಟ್ಗೆ ಸಂಬಂಧಪಟ್ಟ ಅಸೆಟ್ಸಲ್ಲೇ ತುಂಬ ಸಂಸ್ಥೆಗಳು ಓವರ್ ಇನ್ವೆಸ್ಟ್ ಮಾಡಿದ್ರು. ಅದು ಬಿದ್ದಾಗ ಎಲ್ಲರೂ ಒಟ್ಟಿಗೆ ಹೊಡೆತ ತಿಂದ್ರು. ಹೌದು, ವೈವಿಧ್ಯತೆ ಇರ್ಲಿಲ್ಲ. ಕರೆಕ್ಟ್. ಎರಡನೇದು ರಿಸ್ಕ್ ಅಸೆಸ್ಮೆಂಟ್. ಅಂದ್ರೆ ಅಪಾಯವನ್ನ ಸರಿಯಾಗಿ ಅಳೆಯೋದು. ಎಷ್ಟೋ ಜನ ತಾವು ತಗೋತಿರೋ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ, ಅದರಲ್ಲಿರೋ ನಿಜವಾದ ರಿಸ್ಕ್ ಏನು ಅಂತ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ, ಅಥವಾ ಗೊತ್ತಿದ್ರೂ ಕಡೆಗಣಿಸಿದ್ರು. ಈ ಗುಂಪು ಚಿಂತನೆ, ಗ್ರೂಪ್ ಥಿಂಕ್ ಮತ್ತೆ ಕುರುಡು ಆಶಾವಾದ, ಬ್ಲೈಂಡ್ ಆಪ್ಟಿಮಿಸಂ ಬಗ್ಗೆನೂ ಹೇಳುತ್ತಲ್ಲ ಗೈಡ್. ಹೌದು, ಅದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಗ್ರೂಪ್ ಥಿಂಕ್ ಅಂದ್ರೆ ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡ್ತಿದ್ರೆ ಅದಕ್ಕೆ ವಿರುದ್ಧವಾದ ಯೋಚನೆ ಮಾಡಕ್ಕೆ, ಪ್ರಶ್ನೆ ಮಾಡಕ್ಕೆ ಹೆದರೋದು. ರಿಯಲ್ ಎಸ್ಟೇಟ್ ಬೆಲೆ ಯಾವತ್ತೂ ಕೆಳಗೆ ಇಳಿಯಲ್ಲ ಅನ್ನೋ ಒಂದು ನಂಬಿಕೆ ಬಂದ್ಬಿಟ್ಟಿತ್ತು. ಇದು ಅತಿಯಾದ ಕುರುಡು ಆಶಾವಾದಕ್ಕೆ ಕಾರಣ ಆಯಿತು. ಲಾಭದ ಆಸೆಯಲ್ಲಿ ಅಪಾಯದ ಸಿಗ್ನಲ್ಗಳನ್ನು ನೋಡದೆ ಹೋದ್ರು. ಮಾರ್ಕೆಟ್ ಬಬಲ್ ಅಂತಾರಲ್ಲ ಹಾಗೆ. ಎಕ್ಸಾಕ್ಟ್ಲಿ, ಮಾರ್ಕೆಟ್ ಬಬಲ್ ಹಾಗೆ ಉಂಟಾಗೋದು. ಈ ಪಾಠಗಳು ಬರೀ ವಾಲ್ ಸ್ಟ್ರೀಟ್ಗೆ ಅಲ್ಲ, ನಮ್ಮ ಪರ್ಸನಲ್ ಫೈನಾನ್ಸ್ಗೂ ಅಪ್ಲೈ ಆಗುತ್ತೆ, ಸಣ್ಣ ಬಿಸ್ನೆಸ್ಗೂ ಅಪ್ಲೈ ಆಗುತ್ತೆ. ಎಲ್ಲರೂ ಹೇಳ್ತಾರೆ ಅಂತ ನಂಬಿಬಿಡೋದಲ್ಲ, ಸ್ವಲ್ಪ ಪ್ರಶ್ನೆ ಮಾಡಬೇಕು. ರಿಸ್ಕ್ ಎಷ್ಟು ಅಂತ ನಾವೇ ಅಳತೆ ಮಾಡಬೇಕು. ಇದನ್ನು 2008 ಕ್ರೈಸಿಸ್ ಚೆನ್ನಾಗಿ ತೋರಿಸ್ಕೊಡ್ತು. ನಿಜ, ಇವು ಯಾವಾಗ್ಲೂ ನೆನ್ಪಿಡ್ಬೇಕಾದ ಪಾಠಗಳು. ಈಗ ಈ ಇಡೀ ವಿಷಯವನ್ನ, ಇದರ ಕಾಂಪ್ಲೆಕ್ಸಿಟಿಯನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅನ್ನೋರಿಗೆ ಗೈಡ್ ಕೆಲವು ರಿಸೋರ್ಸ್ಗಳನ್ನ ಹೇಳ್ತಲ್ಲ. ಹೌದು, ಗೈಡ್ 3 ಮುಖ್ಯವಾದ ಈಸಿಯಾಗಿ ಸಿಗೋ ರಿಸೋರ್ಸ್ಗಳನ್ನ ರೆಕಮೆಂಡ್ ಮಾಡುತ್ತೆ. ಒಂದು, ದ ಬಿಗ್ ಶಾರ್ಟ್ ಅಂತ ಒಂದು ಸಿನಿಮಾ ಇದೆ. ಇದು ಸ್ವಲ್ಪ ಡ್ರಾಮಾ ಜಾಸ್ತಿ ಇದ್ರೂ ಆಕ್ಚುವಲ್ ಕಾರಣಗಳನ್ನ, ಕೆಲವರು ಹೇಗಿದನ್ನ ಮೊದಲೇ ಕಂಡುಹಿಡಿದ್ರು ಅನ್ನೋದನ್ನ ಚೆನ್ನಾಗಿ ತೋರಿಸುತ್ತೆ ಅಂತ ಹೇಳಲಾಗತ್ತೆ. ಅದು ನೋಡಿದ್ದೀನಿ ನಾನು, ಚೆನ್ನಾಗಿದೆ. ಹೌದು. ಎರಡನೇದು ಇನ್ಸೈಡ್ ಜಾಬ್ ಅಂತ ಡಾಕ್ಯುಮೆಂಟ್ರಿ. ಇದು ಸ್ವಲ್ಪ ಸೀರಿಯಸ್ ಆಗಿದೆ, ಅನಾಲಿಸಿಸ್ ಜಾಸ್ತಿ ಇದೆ. ಸಿಸ್ಟಮಲ್ಲಿ ಏನ್ ಪ್ರಾಬ್ಲಮ್ ಇತ್ತು, ಯಾರ್ಯಾರು ಕಾರಣ, ಕಂಪ್ನಿಗಳ ರೋಲ್ ಏನು, ಇದನ್ನೆಲ್ಲ ಡೀಪ್ ಆಗಿ ನೋಡುತ್ತೆ ಅಂತ ಗೈಡ್ ಹೇಳುತ್ತೆ. ಓಕೆ, ಇನ್ನೊಂದು ಪುಸ್ತಕದ ಬಗ್ಗೆನೂ ಹೇಳಿದ್ರಿ. ಹೌದು, ಆಂಡ್ರ್ಯೂ ರಾಸ್ ಸಾರ್ಕಿನ್ ಅವರ್ ಟೂ ಬಿಗ್ ಟು ಫೇಲ್ ಅಂತ. ಇದು ಕ್ರೈಸಿಸ್ ಪೀಕ್ನಲ್ಲಿದ್ದಾಗ ವಾಷಿಂಗ್ಟನ್, ವಾಲ್ ಸ್ಟ್ರೀಟ್ನಲ್ಲಿ ತೆರೆಮರೆಯಲ್ಲಿ ಏನೇನ್ ನಡೆತು, ಆ ನಿರ್ಧಾರಗಳು, ಆ ಮೀಟಿಂಗ್ಗಳು, ಸರ್ಕಾರ ಮತ್ತು ಫೈನಾನ್ಸ್ ಕಂಪನಿಗಳ ಹೆಡ್ಗಳ ನಡುವಿನ ಟೆನ್ಷನ್, ಇದನ್ನೆಲ್ಲ ತುಂಬ ಡೀಟೇಲ್ ಆಗಿ ಹೇಳುತ್ತೆ. ಸರ್ಕಾರ ಹೇಗೆ ಕಷ್ಟಪಟ್ಟು ಪರಿಸ್ಥಿತಿ ನಿಭಾಯಿಸೋಕೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಇದು ಒಳ್ಳೆಯದು. ಅಂದ್ರೆ 3 ಬೇರೆ ಬೇರೆ ಆಂಗಲ್ ಕೊಡುತ್ತಾ, ಸಿನಿಮಾ, ಡಾಕ್ಯುಮೆಂಟ್ರಿ, ಪುಸ್ತಕ. ಹೌದು, ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ಒಂದೇ ವಿಷಯ ತಿಳ್ಕೊಂಡ್ರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಖಂಡಿತ, ಇದು ಒಳ್ಳೆ ರೆಕಮೆಂಡೇಶನ್ಸ್. ಈಗ ಮತ್ತೆ ಸ್ವಲ್ಪ ಆ ಮೆಕ್ಯಾನಿಕ್ಸ್ಗೆ ವಾಪಸ್ ಬರೋಣ. ಗೈಡು ಒಂದು ನಿರ್ದಿಷ್ಟ ಚೈನ್ ರಿಯಾಕ್ಷನ್ ಬಗ್ಗೆ ಒತ್ತಿ ಹೇಳುತ್ತೆ. ಈ ಸಿಡಿಎಸ್ ಮತ್ತೆ ಸಿಡಿಒಗಳ ಸಂಬಂಧ, ಅದರ ಮೂಲದಲ್ಲಿರುವ ನಿಜವಾದ ಸರಣಿ ಪ್ರತಿಕ್ರಿಯೆ ಇದು ಅಂತ ಹೇಳುತ್ತೆ. ಏನಿದು ಕನೆಕ್ಷನ್? ಅದು ಹೇಗೆ ಒಂದು ದೇಶದ ಪ್ರಾಬ್ಲಮ್ ಗ್ಲೋಬಲ್ ಕ್ರೈಸಿಸ್ ಆಯ್ತು? ಇದು ನಿಜಕ್ಕೂ ಕ್ರೈಸಿಸ್ನ ಕೋರ್ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಹೇಳೋದಾದ್ರೆ, ಮೊದಲು ಅಮೆರಿಕದಲ್ಲಿ ಬ್ಯಾಂಕುಗಳು ಮನೆ ಸಾಲ ಕೊಟ್ಟು, ತುಂಬ ಜನ ಕೊಟ್ಟು, ಸ್ವಲ್ಪ ರಿಸ್ಕಿ ಇರೋ ಸಾಲಗಾರರಿಗೂ ಕೊಟ್ಟು, ಅದನ್ನ ಸಬ್ ಪ್ರೈಮ್ ಮಾರ್ಟ್ಗೇಜ್ ಅಂತಾರೆ. ಆಮೇಲೆ ಈ ಸಾವಿರಾರು ಸಾಲಗಳನ್ನೆಲ್ಲ ಸೇರಿಸಿ ಒಂದು ಕಟ್ಟು ಕಟ್ಟಿ ಅದರ ಮೇಲೆ ಕೊಲ್ಯಾಟ್ರಲೈಸ್ಡ್ ಡೆಟ್ ಆಬ್ಲಿಗೇಷನ್ಸ್, ಸಿಡಿಒ ಅಂತ ಕಾಂಪ್ಲೆಕ್ಸ್ ಪೇಪರ್ಸ್ ಕ್ರಿಯೇಟ್ ಮಾಡಿದ್ರು. ಓಕೆ, ಅಂದ್ರೆ ಸಾಲಗಳನ್ನೆಲ್ಲ ಪ್ಯಾಕೇಜ್ ಮಾಡಿದ್ರು. ಹೌದು, ಇದನ್ನ ನೀವು ಇಟ್ಟಿಗೆ ಅಂತ ಅನ್ಕೊಂಡ್ರೆ ಈ ಸಾವಿರಾರು ಇಟ್ಟಿಗೆ ಸೇರಿಸಿ ಒಂದು ಗೋಡೆ ಕಟ್ಟಿದಾಗೆ. ಆದರೆ ಕೆಲವು ಇಟ್ಟಿಗೆಗಳು, ಸಾಲಗಳು ವೀಕ್ ಆಗಿದ್ವು. ಈಗ ಈ ಸಿಡಿಒಗಳ ಮೇಲೆ, ಆ ಗೋಡೆ ಬೀಳಲ್ಲ ಅಂತ ಗ್ಯಾರಂಟಿ ಕೊಟ್ಟು, ಜಗತ್ತಿನಾದ್ಯಂತ ಇರೋ ದೊಡ್ಡ ದೊಡ್ಡ ಬ್ಯಾಂಕುಗಳು, ಇನ್ಶೂರೆನ್ಸ್ ಕಂಪನಿಗಳು, ಇನ್ವೆಸ್ಟ್ಮೆಂಟ್ ಫಂಡ್ಸ್ ಎಲ್ಲರೂ ಕ್ರೆಡಿಟ್ ಡಿಫಾಲ್ಟ್ ಸ್ವಾಪ್ಸ್ ಅನ್ನೋ ಇನ್ಶೂರೆನ್ಸ್ ಅನ್ನ ಮಾರಿದ್ರು ಅಥವಾ ತಗೊಂಡ್ರು. ಓ, ಆ ಗೋಡೆಗೆ ಇನ್ಶೂರೆನ್ಸಾ? ಎಕ್ಸಾಕ್ಟ್ಲಿ. ಯಾವಾಗ ಅಮೆರಿಕಾದಲ್ಲಿ ಮನೆ ಬೆಲೆಗಳು ಬೀಳೋಕ್ ಶುರುವಾಯ್ತು, ಜನ ಸಾಲ ಕಟ್ಟೋಕ್ ಆಗ್ಲಿಲ್ವೋ, ಆಗ ಆ ವೀಕ್ ಇಟ್ಟಿಗೆಗಳು ಪುಡಿಯಾಯ್ತು. ಇಡೀ ಸಿಡಿಒ ಅನ್ನೋ ಗೋಡೆನೇ ಕುಸಿತು.
ಆಗ ಏನಾಯ್ತು, ಯಾರೆಲ್ಲ ಆ ಗೋಡೆ ಬೀಳಲ್ಲ ಅಂತ ಸಿಡಿಒಸ್ ಕೊಟ್ಟು ಗ್ಯಾರಂಟಿ ಆಗಿದ್ರೋ ಅವರೆಲ್ಲರೂ ಈಗ ಭಾರಿ ನಷ್ಟ ಅನುಭವಿಸಬೇಕಾಯ್ತು. ಅವರೆಲ್ಲ ಜಗತ್ತಿನ ಬೇರೆ ಬೇರೆ ಕಡೆ ಇದ್ರು. ಹೀಗೆ ಅಮೆರಿಕಾದ ಒಂದು ಮೂಲೆಯಲ್ಲಿದ್ದ ಹೌಸಿಂಗ್ ಪ್ರಾಬ್ಲಮ್ ಈ ಸಿಡಿಎಸ್ ಅನ್ನೋ ಕಾಂಪ್ಲೆಕ್ಸ್ ನೆಟ್ವರ್ಕ್ ಮೂಲಕ ಇಡೀ ಗ್ಲೋಬಲ್ ಫೈನಾನ್ಷಿಯಲ್ ಸಿಸ್ಟಮ್ಗೆ ಹರಡ್ಬಿಟ್ಟು. ವಾವ್, ಈಗ ಕ್ಲಿಯರ್ ಆಯ್ತು. ಅಮೆರಿಕಾದ ಒಂದು ಸಣ್ಣ ವೈರಸ್ ಇದ್ದ ಹಾಗೆ ಈ ಸಿಡಿಎಸ್ ಮೂಲಕ ಇಡೀ ಜಗತ್ತಿಗೆ ಹರಡ್ಬಿಡ್ತು. ಹೌದು, ಒಂದು ಲೋಕಲ್ ರೋಗ ಗ್ಲೋಬಲ್ ಪ್ಯಾಂಡಮಿಕ್ ಆದ ಹಾಗೆ. ಈ ಚೈನ್ ರಿಯಾಕ್ಷನ್ ಅರ್ಥ ಆದ್ರೆ ಕ್ರೈಸಿಸ್ ಯಾಕಿಷ್ಟು ದೊಡ್ಡದಾಯ್ತು ಅಂತ ಗೊತ್ತಾಗತ್ತೆ. ಆ ಇಟ್ಟಿಗೆ ಗೋಡೆ ಇನ್ಶೂರೆನ್ಸ್ ಹೋಲಿಕೆ ಅದು ಚೆನ್ನಾಗಿ ಅರ್ಥ ಮಾಡಿಸಿತು. ಹೇಗೆ ಸಣ್ಣ ಸಣ್ಣ ವೀಕ್ ಲಿಂಕ್ಸ್ ಇಡೀ ಸಿಸ್ಟಮ್ ಅನ್ನ ಕೆಳಗೆ ಬೀಳಿಸ್ತು ಅಂತ. ಹಾಗಾದ್ರೆ ಇಷ್ಟೆಲ್ಲ ಮಾತಾಡದ ಮೇಲೆ ನಾವು ಎಲ್ಲಿಗೆ ಬಂದು ನಿಲ್ತೀವಿ? ನಾವು ನೋಡಿದ 4 ದಾರಿಗಳು ಮೆಕ್ಯಾನಿಕ್ಸ್, ರೆಸ್ಪಾನ್ಸ್, ಲೆಸನ್ಸ್, ರಿಸೋರ್ಸಸ್ ಇವೆಲ್ಲ 2008ರ ಬಿಕ್ಕಟ್ಟನ್ನ ಬರೀ ಒಂದು ಘಟನೆ ಅಂತ ನೋಡದೆ ಅದನ್ನ ಆಳವಾಗಿ ಸ್ಟಡಿ ಮಾಡಕ್ಕೆ ಒಂದು ವಿಷಯ ಅಂತ ತೋರ್ಸುತ್ತೆ. ಖಂಡಿತ. ಇದೆಲ್ಲ ನೋಡಿದಾಗ ಒಂದು ಯೋಚನೆ ಬರುತ್ತೆ ನೋಡಿ. ನಾವು 2008ರಿಂದ ಪಾಠ ಕಲ್ತಿದ್ದೀವಿ, ರೂಲ್ಸ್ ತಂದಿದ್ದೀವಿ, ಡಾಡ್ ಫ್ರಾಂಕ್ ಆಕ್ಟ್ ಬಂತು, ಸರಿ. ಆದರೆ ಇವೆಲ್ಲ ಮುಂದಿನ ಕ್ರೈಸಿಸ್ ತಡೆಯೋಕೆ ನಿಜವಾಗ್ಲೂ ಸಾಕಾಗುತ್ತಾ? ಹಣಕಾಸು ಜಗತ್ತು ಎಷ್ಟು ಬೇಗ ಬದಲಾಗುತ್ತೆ, ಟೆಕ್ನಾಲಜಿ ಹೊಸ ರಿಸ್ಕ್ ತರುತ್ತೆ ಅಲ್ವಾ? ಗ್ಲೋಬಲೈಸೇಷನ್ ಬೇರೆ ಥರ ಆಗ್ತಿದೆ. ಇಂಥ ಸ್ಥಿತಿಯಲ್ಲಿ ನಾವು ಹಳೇ ಯುದ್ಧಕ್ಕೆ ತಯಾರಿ ಮಾಡ್ತಿದ್ದೀವಾ ಅಥವಾ ಮುಂದೆ ಬರೋ ಗೊತ್ತಿಲ್ಲದ ಸವಾಲಿಗೆ ರೆಡಿ ಇದ್ದೀವಾ? ಒಳ್ಳೆ ಪ್ರಶ್ನೆ. ಅಷ್ಟೇ ಮುಖ್ಯ. 2008 ನಮ್ಗೆ ಅದನ್ನೇ ಮತ್ತೆ ಮತ್ತೆ ನೆನಪಿಸುತ್ತೆ. ಬಹುಶಃ ಕ್ರೈಸಿಸ್ ಅನ್ನ ಪೂರ್ತಿ ತಡೆಯೋಕೆ ಆಗಲ್ವೇನೋ, ಆದರೆ ಅದರ ಹೊಡೆತವನ್ನ ಕಡಿಮೆ ಮಾಡೋಕೆ, ಅದರಿಂದ ಬೇಗ ಹೊರಗೆ ಬರೋಕೆ ನಾವು ಎಷ್ಟು ರೆಡಿ ಇದ್ದೀವಿ, ಅದು ಮುಖ್ಯವಾದ ಪ್ರಶ್ನೆ ಅಂತ ನನ್ಗನ್ಸುತ್ತೆ. ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ. 2008ರ ಬಿಕ್ಕಟ್ಟಿನ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅನ್ನೋರ್ಗೆ ಇವತ್ತಿನ ನಮ್ಮ ಚರ್ಚೆ, ಈ ಮಾರ್ಗದರ್ಶಿ ಒಂದು ಒಳ್ಳೆ ಸ್ಟಾರ್ಟಿಂಗ್ ಪಾಯಿಂಟ್ ಕೊಟ್ಟಿದೆ ಅಂತ ಅನ್ಕೋತೀನಿ. ಈ ದಾರಿಗಳಲ್ಲಿ ಯಾವುದಾದ್ರೂ ಒಂದರ ಬಗ್ಗೆ ಅಥವಾ ಬೇರೆ ಯಾವುದಾದ್ರೂ ಆಂಗಲ್ ಬಗ್ಗೆ ಇನ್ನೂ ಡೀಪಾಗಿ ಹೋಗೋಣ ಅಂದ್ರೆ ಖಂಡಿತ ಮತ್ತೆ ಮಾತಾಡೋಣ. ಅಲ್ಲಿವರೆಗೂ ಎಲ್ಲರೂ ಯೋಚನೆ ಮಾಡ್ತಾ ಇರಿ.